ಮಾಡಲಿದ್ದಾರೆ ಸಿಎಂ ಸಿದ್ದರಾಮಯ್ಯ. ಕೇಂದ್ರ ಗೃಹ ಸಚಿವ ಅಮಿತ್ ಶಾರನ್ನ ಭೇಟಿಯಾಗಲಿದ್ದಾರೆ ಸಿಎಂ. ಸಂಜೆ 5:30ಕ್ಕೆ ಗೃಹ ಸಚಿವ ಅಮಿತ್ ಶಾರನ್ನ ಭೇಟಿ ಮಾಡೋದಕ್ಕೆ ಹೊರಟಿದ್ದಾರೆ. ಭೇಟಿಯ ಸಮಯ ಕೂಡ ಈಗಾಗಲೇ ನಿಗದಿಯಾಗಿದೆ. ಸಂಜೆ 5:30ಕ್ಕೆ ಕೇಂದ್ರ ಗೃಹ ಸಚಿವ ಅಮಿತ್ ಶಾರನ್ನ ಸಿಎಂ ಭೇಟಿ ಆಗಲಿದ್ದಾರೆ. ಹಾಗಾದ್ರೆ ಯಾವ ವಿಚಾರ ಕುರಿತು ಅಂತ ನೋಡೋದಾದ್ರೆ, ರಾಜ್ಯ ಕಬ್ಬು ಬೆಳೆಗಾರರ ಮತ್ತು ಜಲಯೋಜನೆ ಎರಡೂ ವಿಚಾರಗಳ ಕುರಿತು ಚರ್ಚೆಯನ್ನ ಮಾಡೋದಕ್ಕೆ ಅಮಿತ್ ಶಾರನ್ನ ಸಿಎಂ ಮೀಟ್ ಮಾಡೋದಕ್ಕೆ ಹೊರಟಿದ್ದಾರೆ. ಸಂಜೆ 5:30ಕ್ಕೆ ಸಮಯ ಕೂಡ ನಿಗದಿಯಾಗಿದೆ. ಇನ್ನು ಬಹಳಷ್ಟು ಚರ್ಚೆಗೆ, ಬಹಳಷ್ಟು ಒಂದು ಹೋರಾಟಕ್ಕೆ ಕಾರಣವಾಗಿದ್ದು ಈ ಬಾರಿ ಕಬ್ಬು ಬೆಳೆಗಾರರ ಒಂದು ಹೋರಾಟ. ಇದೀಗ ಇದೇ ವಿಚಾರ ಕುರಿತು ಸಿಎಂ ಅಮಿತ್ ಶಾರನ್ನ ಮೀಟ್ ಮಾಡಲಿದ್ದಾರೆ. ಇಂದು ನವದೆಹಲಿಗೆ ಸಿಎಂ ಸಿದ್ದರಾಮಯ್ಯನವರು ತೆರಳಲಿದ್ದಾರೆ. ಸಿಎಂ ಜೊತೆಗೆ ಡಿಸಿಎಂ ಡಿಕೆಶಿ ಕೂಡ ದೆಹಲಿಗೆ ಪ್ರಯಾಣ ಮಾಡ್ತಾರೆ. ಇನ್ನು ಸಿಎಂಗೆ ಕೆಜೆ ಜಾರ್ಜ್, ಎಚ್.ಸಿ. ಮಹದೇವಪ್ಪ ಅವರು ಕೂಡ ಸಾಥ್ ಕೊಡ್ತಾ ಇದ್ದಾರೆ. ಯಾಕಂತ ಹೇಳಿದ್ರೆ ರಾಜ್ಯ ಕಬ್ಬು ಬೆಳೆಗಾರರ ಹೋರಾಟ ಈ ಬಾರಿ ಬಹಳಷ್ಟು ಪ್ರಮುಖ ಘಟ್ಟಕ್ಕೆ ತಲುಪಿತ್ತು. ಯಾವುದೇ ಕಾರಣಕ್ಕೂ ಕಾಂಪ್ರಮೈಸ್ ಆಗಲ್ಲ ಅಂತಿದ್ದವರು ಒಂದಷ್ಟು ಜನ ಕಾಂಪ್ರಮೈಸ್ ಆದರೂ, ಒಂದಷ್ಟು ಜನ ಇಲ್ಲ ಈ ಒಂದು ಬೆಂಬಲ ಬೆಲೆ ನಮಗೆ ಸಾಕಾಗೋದಿಲ್ಲ ಅಂತ ಮಾತು ಕೂಡ ಆಡಿದ್ರು. ಆದರೆ ಫೈನಲ್ ಆಗಿ ಈಗ ಅಮಿತ್ ಶಾರನ್ನ ಮೀಟ್ ಮಾಡೋದಕ್ಕೆ, ಈ ಒಂದು ವಿಚಾರದ ಬಗ್ಗೆ ಚರ್ಚೆ ಮಾಡೋದಕ್ಕೆ ಸಿಎಂ ದೆಹಲಿಗೆ ತೆರಳಿತಾ ಇದ್ದಾರೆ. ಅದರಲ್ಲೂ ಕೂಡ 3,300 ರೂಪಾಯಿಗೆ ಸರ್ಕಾರ ಏನೋ ಒಪ್ಕೊಳ್ತು, ಆದರೆ ಇದಕ್ಕೆ ಮಿಶ್ರ ಪ್ರತಿಕ್ರಿಯೆ ವ್ಯಕ್ತವಾಯಿತು. ಒಂದಷ್ಟು ರಾಜ್ಯದ ರೈತರು ಇದನ್ನ ಸ್ವೀಕರಿಸಿದ್ರು, ಇನ್ನೊಂದಷ್ಟು ಜನ ಸಾಕ ಇದು ನಮ್ಮ ನಿರಂತರ ಹೋರಾಟಕ್ಕೆ ಇಷ್ಟು ಕಡಿಮೆ ಸಾಕ ಎನ್ನುವಂಥ ಪ್ರಶ್ನೆಯನ್ನು ಕೂಡ ಎತ್ತಿದ್ರು. ಯಾಕಂತ ಹೇಳಿದ್ರೆ ಅದರಲ್ಲೂ ಕೂಡ ಕಾರ್ಖಾನೆಗಳು 50 ರೂಪಾಯಿ ಕೊಡೋದಾದರೆ ಸರ್ಕಾರ ಕೂಡ ಸಬ್ಸಿಡಿ ರೂಪದಲ್ಲಿ 50 ರೂಪಾಯಿ ಕೊಡ್ತೀವಿ ಅಂತ ಹೇಳಿದ್ರು. 3,500 ರೂಪಾಯಿಗೆ ಬೇಡಿಕೆ ಇಟ್ಟರೆ ಇವ್ರು ಒಪ್ಕೊಂಡಿದ್ದು ಮಾತ್ರ 3,300 ರೂಪಾಯಿಗೆ. ಆದರೆ ಇದು ಸ್ವೀಕೃತವಾದಂಥ ಒಂದು ಸಮಾಧಾನಕರ ಬೆಲೆ ಅಲ್ಲ ಎನ್ನುವಂಥ ನಿಟ್ಟಿನಲ್ಲಿ ಈಗ ರಾಜ್ಯದ ರೈತರು ಪ್ರಶ್ನೆ ಮಾಡ್ತಾ ಇದ್ದಾರೆ. ಈ ಎಲ್ಲ ವಿಚಾರಗಳ ಜೊತೆಗೆ ಈ ಎಲ್ಲ ಬೆಳವಣಿಗೆಗಳ ಕುರಿತು ಖುದ್ದು ಮಾತನಾಡೋದಕ್ಕೆ, ಚರ್ಚೆ ಮಾಡೋದಕ್ಕೆ ಸಿಎಂ ಅಮಿತ್ ಶಾರನ್ನ ಭೇಟಿ ಮಾಡೋದಕ್ಕೆ ದೆಹಲಿಯತ್ತ ತಮ್ಮ ಪ್ರಯಾಣವನ್ನು ಬೆಳೆಸಿದ್ದಾರೆ. ಇನ್ನು ಈ ಒಂದು ಚರ್ಚೆಗೆ, ಈ ಒಂದು ಭೇಟಿಗೆ ಸಿಎಂಗೆ ಕೆಜೆ ಜಾರ್ಜ್, ಎಚ್.ಸಿ. ಮಹದೇವಪ್ಪ ಕೂಡ ಸಾಥ್ ಕೊಡಲಿದ್ದಾರೆ. ಸಿಎಂ ಜೊತೆಗೆ ಡಿಸಿಎಂ ಡಿಕೆಶಿ ಕೂಡ ದೆಹಲಿಗೆ ಪ್ರಯಾಣವನ್ನು ಬೆಳೆಸ್ತಾ ಇದ್ದು, ಅಮಿತ್ ಶಾ ಭೇಟಿ ಜೊತೆಗೆ ಮೋದಿ ಭೇಟಿಗೂ ಕೂಡ ಸಿಎಂ ಸಿದ್ದು ಸಮಯ ಕೇಳಿದ್ದಾರೆ ಎನ್ನುವಂಥ ಮಾಹಿತಿ ಲಭ್ಯವಾಗಿದೆ.